ಆ ಗಿರಿಶಿಖರದಲ್ಲಿ ಅಲ್ಲೇ ಸಮೀಪದಲ್ಲಿ ಮರಗಳು ಒಂದಿಷ್ಟು ಬೆಳೆದಿದ್ದ ಪ್ರದೇಶದಲ್ಲಿ ಮತ್ತೊಂದು ಬೆಟ್ಟವೋ ಎಂಬಂತೆ ನೀಳವಾದ ಬಂಡೆಯನ್ನೇ ಹೋಲುತ್ತಿದ್ದ ಯಾವುದೋ ಪ್ರಾಣಿಯೊಂದು ಕಡಲ ಮೊರೆತದಂತೆ ಸೂಯುತ್ತಾ ಬಿದ್ದಿದ್ದಿತ್ತು. ಮಾತ್ರವಲ್ಲ, ಈ ಕಪಿವೀರರನ್ನೇ ಸಂಬೋಧಿಸಿ ಏನನ್ನೋ ಹೇಳುತ್ತಿತ್ತು. ಅತ್ಯಂತ ಆಶ್ಚರ್ಯವೂ ತುಸು ಭಯವೂ ಅನೇಕರಿಗೆ ಉಂಟಾಯಿತು. ಅದೇನೆಂದು ಪರೀಕ್ಷಿಸುವುದಕ್ಕೆ ಒಬ್ಬನು ಇನ್ನೊಬ್ಬನನ್ನೇ ಸೂಚಿಸಿ ಮುಂದೆ ದೂಡುತ್ತಿದ್ದರು. ಆಗ ಹನುಮಂತನು ಆ ಪ್ರಾಣಿಯ ತೀರಾ ಸಮೀಪಕ್ಕೆ ಹೋಗಿ ಪರೀಕ್ಷಿಸಿದನು. ಉದ್ದವಾದ ಕೊಕ್ಕು, ಹೊಳೆಯುವ ಕಣ್ಣುಗಳು, ಬೃಹದಾಕಾರದ ದೇಹ ಎಲ್ಲವೂ ಹದ್ದಿನಂತೆಯೇ ಇದ್ದು ಗರಿಗಳು ಮಾತ್ರ ಒಂದೆರಡು ಕೂಡ ಇರಲಿಲ್ಲ. ಪಕ್ಷಿಯಂತೆ ಕಂಡುಬಂದರೂ ರೆಕ್ಕೆ ಇಲ್ಲದಿರುವ ವಿಶೇಷವನ್ನು ಕಂಡು ಎಲ್ಲರೂ ಅಚ್ಚರಿಗೊಂಡರು. ಮತ್ತೆ ಜಾಂಬವಂತನು ಹತ್ತಿರ ಹೋಗಿ ಹನುಮಂತನ ಒತ್ತಿನಲ್ಲೇ ನಿಂತು, ಯಾರು ನೀನು ಎಂದು ಕೇಳಿಯೇ ಬಿಟ್ಟನು. ಆಗ ಆ ಪ್ರಾಣಿಯು ಮನುಷ್ಯ ಭಾಷೆಯಲ್ಲಿ, ನೀವ್ಯಾರು? ಇಲ್ಲಿ ಯಾರೋ ಜಟಾಯುವು ಜೀವತತ್ತೆನು ಎಂದು ಹೇಳಿದಂತೆ ಕೇಳಿತು. ಅವನು ನನ್ನ ತಮ್ಮನು, ಹೇಗೆ ಸತ್ತನು? ನೀವು ತಿಳಿದಿದ್ದರೆ ಆ ವೀರವನ್ನು ನನಗೆ ತಿಳಿರಿ ಎಂದು ಪ್ರಾರ್ಥಿಸಿತು. ಆಗ ಕಪಿವೀರರು ಅದರ ಮೇಲಿನ ಕರುಣೆಯಿಂದ ಜಟಾಯುವಿನ ವೀರ ಮರಣದ ವೃತ್ತಾಂತವನ್ನು ವಿವರವಾಗಿ ತಿಳಿಸಿ ತಾವು ಸೀತಾನ್ವೇಷಣಕ್ಕಾಗಿ ಹೊರಟವರೆಂದು ಹೇಳಿ, ನೀನು ಹೀಗೇಕೆ, ನಿನ್ನ ಹೆಸರೇನು ಎಂದು ಮುಂತಾಗಿ ಪ್ರಶ್ನಿಸಿದರು. ತಮ್ಮನ ಮರಣ ವಾರ್ತೆಯನ್ನು ಕೇಳಿ ಅತ್ಯಂತ ದುಃಖದಿಂದ ಆ ಪಕ್ಷಿಯು ತನ್ನ ವೃತ್ತಾಂತವನ್ನು ಕಪಿವೀರರಿಗೆ ಹೀಗೆ ತಿಳಿಸಿತು. ನಾನು ಪುಣ್ಯಾತ್ಮನಾದ ಆ ಜಟಾಯುವಿನ ಅಣ್ಣನು, ಸಂಪಾತಿ ಎಂದು ನನ್ನ ಹೆಸರು. ನಾವಿಬ್ಬರೂ ಸೂರ್ಯಸೂತನಾದ ಅರುಣನ ಮಕ್ಕಳು. ಶೇನಿ ಎಂಬವಳೇ ನಮ್ಮ ತಾಯಿಯು. ಮಹಾತ್ಮನಾದ ಗರುಡನು ನಮ್ಮ ಚಿಕ್ಕಪ್ಪನು. ನಾವು ಪಕ್ಷಿ ಜಾತಿಯಲ್ಲಿ ಅತ್ಯಂತ ಸಮರ್ಥರು. ನಮ್ಮ ತಂದೆಯು ಸೂರ್ಯದೇವನ ಸಾರಥಿಯಾದವನು. ಚಿಕ್ಕಪ್ಪನು ಮಹಾವಿಷ್ಣುವಿನ ವಾಹನವಾದವನು. ನಮಗೂ ಹೆಚ್ಚಿನ ಅಂತಹದೇ ಕೀರ್ತಿ ಬರಬೇಕೆಂದು ನಮ್ಮ ಹಂಬಲವಾಗಿದ್ದಿತ್ತು. ಅದೇ ಕುತೂಹಲದಿಂದ ನಮ್ಮ ವೇಗವನ್ನು ವೃದ್ಧಿಪಡಿಸಿಕೊಳ್ಳಲು ಅನ್ಯೋನ್ಯ ಪ್ರೇಮದಿಂದಲೇ ಅಣ್ಣ ತಮ್ಮಂದಿರಾದ ನಾವು ಸ್ಪರ್ಧಿಸತೊಡಗಿದೆವು. ಸೂರ್ಯನು ಉದಯಗಿರಿಯಲ್ಲಿ ಮೂಡಿದ ಮೇಲೆ ಅದೇ ಕಡೆಯಿಂದ ಹೊರಟು ಅವನು ಅಸ್ತಾಚಲವನ್ನು ಸೇರುವ ಮೊದಲಾಗಿ ನಾವು ಅಲ್ಲಿ ಸೇರಲು ಅಭ್ಯಾಸ ಮಾಡಿದೆವು. ಅದರಲ್ಲಿಯೂ ಯಾರು ಮುಂದೆಂದು ಪಂಥ ಹೂಡಿಯೇ ಹಾರುತ್ತಿದ್ದೆವು. ಒಂದೊಂದು ದಿನ ಅವನು, ಮತ್ತೊಂದು ದಿನ ನಾನು ಆ ಸ್ಪರ್ಧೆಯಲ್ಲಿ ಗೆಲ್ಲುತ್ತಿದ್ದೆವು. ನಮ್ಮ ಈ ಹುಚ್ಚು ಪ್ರಬಲವಾಗಿ ಎತ್ತರದಲ್ಲಿ ಸೂರ್ಯಮಂಡಲದವರೆಗೂ ಹಾರಬೇಕೆನ್ನಿಸಿತು. ಹಾಗೆ ಅದೇ ಅಭ್ಯಾಸವಾಗಿ ತೊಡಗಿ ಸ್ವಲ್ಪ ಸ್ವಲ್ಪವೇ ಮೇಲೇರಿ ಹಾರತೊಡಗಿದೆವು. ಒಂದು ದಿನ ವೃತ್ರಾಸುರನನ್ನು ಸಂವರಿಸಲು ಹೊರಟಿದ್ದ ಇಂದ್ರನು ಗಗನದಲ್ಲಿಯೂ ಹಾರಬಲ್ಲ ತನ್ನ ಐರಾವತವನ್ನೇರಿ ಭೂ, ಜಲ, ವಹನಿ, ವಾಯು ತತ್ವಗಳನ್ನೆಲ್ಲ ಭೇದಿಸಿ ತಪ್ಪಿಸಿಕೊಂಡ ಆ ವೃತ್ರನನ್ನು ಆಕಾಶದಲ್ಲಿ ಒಂದೇ ಸವನೆ ಅರಸುತ್ತಿದ್ದನು. ನಾವು ಅಭ್ಯಾಸವನ್ನು ತೊಡಗಿದವರು ಅಲ್ಲೇ ಹಾರುತ್ತಿದ್ದೆವು. ಇಂದ್ರನು ಮೇಲೆ ಮೇಲೆ ಏರುತ್ತಲೇ ಇದ್ದನು. ನಮಗೂ ಉತ್ಸಾಹ ಬಂದು ನಾವು ಏರಿಯೇ ಹಾರತೊಡಗಿದೆವು. ಆದರೆ ನನ್ನ ತಮ್ಮನ ಉತ್ಸಾಹವು ಮೇಲೆ ಮೀರಿತ್ತು. ಸೂರ್ಯ ಕಿರಣದ ತೀಕ್ಷ್ಣತೆ ಹೆಚ್ಚಾಗಿ ನಮ್ಮ ದೇಹವು ಸುಡಲು ಪ್ರಾರಂಭವಾಯಿತು. ಮತ್ತು ಜಟಾಯುವು ಅದನ್ನು ಗಣಿಸದೆ ಹಾರುತ್ತಿದ್ದನು. ತಮ್ಮನು ಬಳಲುತ್ತಿರುವುದನ್ನು ಕಂಡು ಕನಿಕರದಿಂದ ನಾನು ಅವನಿಂದಲೂ ಮೇಲೇರಿ ನನ್ನ ರೆಕ್ಕೆಯನ್ನು ಬಿಚ್ಚಿ ಗರಿಗಳನ್ನು ಹರಹಿ ಅವನಿಗೆ ನೆಳಲನ್ನೂ ಗಾಳಿಯನ್ನು ಕೊಡುತ್ತಾ ಹಾರತೊಡಗಿದೆನು. ಇದ್ದಕ್ಕಿದ್ದಂತೆಯೇ ನನ್ನ ರೆಕ್ಕೆಯ ಗರಿಗಳೆಲ್ಲ ಸೂರ್ಯನ ಕಿರಣದುರಿಯಿಂದ ಸೀದು ಹೋಗಿ ನಾನು ಈ ಪ್ರದೇಶದಲ್ಲಿ ಬಿದ್ದು ಹೋದೆನು. ಕೆಲವು ದಿವಸಗಳವರೆಗೆ ನನಗೆ ಪ್ರಜ್ಞೆಯೂ ಇರಲಿಲ್ಲ. ಆದರೆ ಇಲ್ಲೇ ಸಮೀಪದಲ್ಲಿ ತಪಸ್ಸು ಮಾಡುತ್ತಿದ್ದ ನಿಶಾಕರನೆಂಬ ಮುನಿಯು ನನ್ನನ್ನು ಬಹಳವಾಗಿ ಉಪಚರಿಸಿದ್ದರಿಂದ ನಾನು ಬದುಕಿಕೊಂಡೆನು. ಗಗನ ಮಂಡಲದಿಂದ ಬಿದ್ದ ಭರಕ್ಕೆ ನನ್ನ ಕಾಲುಗಳು ತೀರಾ ಬಲಗುಂದಿದ್ದವು. ದೇಹವು ನುಜ್ಜುಗುಜ್ಜಾಗಿ ಹೋಗಿದ್ದಿತು. ರೆಕ್ಕೆಯೆಲ್ಲವೂ ಮೊದಲೇ ಸುಟ್ಟು ಹೋಗಿತ್ತು. ಹೀಗೆ ಸಾಯಲು ಆರದೆ ಬದುಕಿಯೂ ಇರಲಾರದೆ ನಾನು ಪಾಡುಪಡುತ್ತಿದ್ದೆ. ನಮ್ಮ ತಮ್ಮನು ಎಲ್ಲಿಯೋ ಬಿದ್ದಿರಬಹುದು. ನನ್ನನ್ನು ಅವನನ್ನು ನಾನು ನೋಡಲಾರದೆ ಅದೇ ಚಿಂತೆಯು ನನ್ನನ್ನು ಮತ್ತಷ್ಟು ಘಾಸಿಗೊಳಿಸುತ್ತಿತ್ತು. ಒಂದೇ ಆಗಿದ್ದ ನಾವು ಹೀಗಾದೆವಲ್ಲ ಎಂಬ ಮರುಕವು ದಿನೇ ದಿನೇ ವೃದ್ಧಿಯಾಗುತ್ತಿತ್ತು.
ಪೂಜ್ಯರಾದ ಆ ನಿಶಾಕರ ಮುನಿಗಳು ನನಗೆ ನಿತ್ಯವೂ ಒಂದಿಷ್ಟು ತೀರ್ಥವನ್ನು ನೀಡುತ್ತಿದ್ದರು. ಒಂದು ದಿನ ನನಗೆ ಅತಿಯಾದ ವೇದನೆಯುಂಟಾಗಿ ಅವರಲ್ಲಿ, ಈ ದುಸ್ಥಿತಿಯಿಂದ ನನಗೆ ವಿಮೋಚನೆ ಇಲ್ಲವೇ? ಇಲ್ಲವಾದರೆ ಸಾವಾದರೂ ಬೇಗನೆ ಸವನಿಸಲಿ, ಅಷ್ಟಾದರೂ ಅನುಗ್ರಹವನ್ನು ನೀಡಬೇಕೆಂದು ಪ್ರಾರ್ಥಿಸಿಕೊಂಡೆನು. ಆಗ ಅವರು ನನ್ನ ಮೇಲಿನ ದಯೆಯಿಂದ, ಸಂಪಾತಿ, ಹತಾಶನಾಗಬೇಡ. ಕಾಲಾಂತರದಲ್ಲಿ ಸೀದು ಹೋದ ನಿನ್ನ ಗರಿಗಳು ಮೂಡುವವು. ಪರಮ ಪವಿತ್ರವಾದ ತಾರಕ ಮಂತ್ರವೆಂಬುದೊಂದು ಋಷಿಚಿತ್ತದಲ್ಲಿ ಮೂಡಿ ದೃಷ್ಟಗೊಂಡಿದೆ. ಮಹಾತ್ಮರ ಪುನಶ್ಚರಣೆಯ ಪ್ರಭಾವದಿಂದಲೇ ಅದು ಒಂದು ದಿನ ರೂಪುಗೊಳ್ಳಲಿದೆ. ಆ ದಿನ ಬಂದಾಗ ಅದೇ ದೇಹಧರ್ಮವನ್ನು ಹೊಂದಿ ಜಗತ್ತಿನಲ್ಲಿ ವ್ಯಕ್ತವಾಗಬಹುದು. ಹಾಗೆ ವ್ಯಕ್ತಗೊಂಡ ಪಾವನ ಮೂರ್ತಿಯ ಪುಣ್ಯ ಚರಿತ್ರವನ್ನು, ಅವನ ಮಹಿಮಾ ವಿಶೇಷಗಳನ್ನು ಕೇಳಿ ಧನ್ಯನಾಗುವ ಯೋಗವು ನಿನಗಿದೆ. ನಮ್ಮೆಣಿಕೆಯಂತೆ ಆಗ ಆ ಮುಹೂರ್ತ ಮೊದಲುಗೊಂಡು ನಿನ್ನ ಶಕ್ತಿಯು ವಿವರ್ಧಿಸಬಲ್ಲದು. ನಿನ್ನ ತಮ್ಮನ ಮೇಲೆ ನಿನಗೆ ಅತಿಶಯವಾದ ವಾತ್ಸಲ್ಯವು, ಅವನ ವಿಚಾರವನ್ನು, ಅವನಿಗಾಗಬಹುದಾದ ಅನುಗ್ರಹ ವಿಶೇಷವನ್ನು ನೀನು ತಿಳಿದುಕೊಂಡಾಗ ನಿನ್ನ ಗರಿಗಳು ಮೂಡಿಕೊಂಡವು. ಮತ್ತು ಯಥಾಕಾಲದಲ್ಲಿ ರೆಕ್ಕೆ ಬಲಿತು ನೀನು ಹಾರಬಲ್ಲೆ. ಮುಂದಿನ ಶುಭವನ್ನೆಣಿಸುತ್ತಾ ಪ್ರಕೃತದ ಈ ದುಸ್ಥಿತಿಯನ್ನು ನೀನು ಅನುಭವಿಸಲೇಬೇಕು. ಪ್ರಕೃತಿಗೆ ವಿರೋಧವಾಗಿ ಹೋರಾಡಿದ ಯಾರಿಗೇ ಆದರೂ ಇಂತಹ ಕಷ್ಟವೂ ತಪ್ಪಿದ್ದಲ್ಲ. ಸೋದರತೆಯ ಆ ವಾತ್ಸಲ್ಯವು ನಿಮ್ಮಲ್ಲಿ ಅಪಾರವಾಗಿದೆ. ಆದರೂ ಜೀವನದಲ್ಲಿ ಅದರ ಆದರ್ಶವನ್ನೀಯಲು ನಿಮ್ಮಿಂದ ಆಗಲಿಲ್ಲ. ಅದರದೇ ಪುಣ್ಯ ದರ್ಶನವನ್ನು ಕುರಿತು ನೀನು ಕೇಳಿದಾಗ ಮನಸ್ಸಿಗೆ ನೆಮ್ಮದಿಯಾಗಬಲ್ಲದು. ತೃಪ್ತಿಯುಂಟಾಗಿ ಕಳೆದ ಸಂಪತ್ತನ್ನು ಮತ್ತೊಮ್ಮೆ ಪಡೆದಂತೆ ಆನಂದವೂ ಆಗಬಹುದು. ನಾವು ಯಾವ ಕ್ರಮ ನಡತೆಗಳಿಂದ ವಾತ್ಸಲ್ಯವನ್ನೇ ಮುಂದಿಟ್ಟುಕೊಂಡು ವ್ಯವಹರಿಸುತ್ತಿರುವೆವೋ ಅದೇ ಪೂರ್ಣ ಸಂಸ್ಕಾರಗೊಂಡು ಮಹಾಪುರುಷರ ಜೀವನ ಸಂಸ್ಕೃತಿಯಲ್ಲಿ ವ್ಯಕ್ತವಾದಾಗ ಅದನ್ನು ಕೇಳಿಯೇ ನಾವು ತೃಪ್ತಿಗೊಂಡು ಆ ಆನಂದವನ್ನು ಅನುಭವಿಸಲು ಸಾಧ್ಯವಿದೆ. ಅಂತೆಯೇ ನಿನಗೆ ಮುಂದೆ ನಿಶ್ಚಯವಾಗಿಯೂ ಶುಭ ಉಂಟು ಎಂದು ಸಮಾಧಾನವಿನ್ನಿತ್ತರು. ಎಷ್ಟೆಷ್ಟೋ ದಿವಸಗಳು ಮತ್ತೆ ನನ್ನ ವಾರ್ತೆಯನ್ನು ಕೇಳಿ ನನ್ನ ಮಗನಾದ ಸುಪಾರ್ಶ್ವಕನೆಂಬವನು ಇಲ್ಲಿ ಬಂದು ನನ್ನನ್ನು ಉಪಚರಿಸತೊಡಗಿದನು. ಅವನೇ ನಿತ್ಯವೂ ನನಗೆ ಆಹಾರವನ್ನು ತಂದು ಕೊಡುತ್ತಿದ್ದನು. ಮುನಿಗಳ ತೀರ್ಥೋದಕದಿಂದ ಪ್ರಾಣ ಮಾತ್ರದಿಂದಿದ್ದ ನಾನು ಮತ್ತೆ ಮಗನ ಆರೈಕೆಯಿಂದ ಹೇಗೋ ಬದುಕತೊಡಗಿದೆನು. ಮತ್ತೆ ಮುನಿಗಳೂ ಇತ್ತ ಬರುವುದನ್ನೇ ಬಿಟ್ಟು ಬಿಟ್ಟರು. ಮಗನೇ ನನ್ನನ್ನು ಸಾಕತೊಡಗಿದ ಮೇಲೆ ನಿಸ್ಪೃಹರಾದ ಮುನಿಗಳಿಗೆ ನನ್ನ ಗೊಡವೆ ಏಕೆ? ಯಾರೂ ಇಲ್ಲದಾಗ ದೈವ ಸ್ವರೂಪದಿಂದ ಅವರು ನನ್ನನ್ನು ರಕ್ಷಿಸಿದರು. ಮಗನು ಬಂದ ಮೇಲೆ ಎಲ್ಲೋ ಬೇರೆ ಕಡೆ ಹೋಗಿ ಅವರು ನೆಲೆಸಿರಬೇಕು. ನನ್ನ ನರಳಾಟ ಒದರಾಟಗಳಿಂದ ಅವರ ತಪಸ್ಸಿಗೆ ಭಂಗವಾಗುತ್ತಿತ್ತೋ ಏನೋ. ಅಂತೂ ನನಗವರ ದರ್ಶನವೂ ಮತ್ತೆ ಸಿಗಲಿಲ್ಲ. ಸದಾ ಸಂಸಾರ ಪಾಶದಲ್ಲೇ ಬಂಧತರಾಗಿರುವ ಎಲ್ಲರಿಗೂ ಹಾಗೆಯೇ ಏನೋ ಇರಬಹುದು. ಇತ್ತೀಚೆಗೆ ಕೆಲವೇ ಸಮಯದ ಹಿಂದೆ ಒಂದು ದಿನ ಕತ್ತಲಾಗಿ ಸ್ವಲ್ಪ ಹೊತ್ತಿನಲ್ಲಿ ಆಕಾಶ ಮಾರ್ಗದಿಂದ ಯಾವಳು ಸ್ತ್ರೀಯೊಬ್ಬಳು ಅಳುತ್ತಿದ್ದುದು ನನಗೆ ಕೇಳಿಸಿತ್ತು. ನನ್ನ ಮಗನೂ ಕೇಳಿದ್ದನು. ಆದರೆ ಯಾರು, ಯಾಕೆ ಎಂಬುದನ್ನು ರಾತ್ರಿ ಕಣ್ಣು ಕಾಣದ ನಾವು ತಿಳಿಯಲಾಗಲಿಲ್ಲ. ದುರ್ಬಲರಾಗಿದ್ದು ಏನನ್ನೂ ಮಾಡಲಾಗಲಿಲ್ಲ. ನಿಮ್ಮ ಮಾತಿನಂತೆ ನಮ್ಮ ಜಟಾಯುವನ್ನು ರಾವಣನೇ ಕೊಂದಿರುವುದರಿಂದ ನಾವೊಂದು ಕೇಳಿದ್ದ ರೋದನವು ಸೀತಾದೇವಿಯದೇ ಆಗಿರಬೇಕೆಂದು ಈಗ ನನಗನಿಸುತ್ತದೆ. ವಿ ಎನ್ ಭಾಗವತ್ ಬರ್ಪಳ್ಳಿ.